ಸೇ ಹಾಯ್. ನಮ್ದೇ ನಮ್ದೇ ಕಾರ್ಬಾರು. ಬನ್ನಿ ಗಾಯ್ಸ್. ಯೋ ಯೋ. ಹೌದು, ಚಲಕ್ 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 ಅಂತ ಇರುತ್ತೆ. ಆಕ್ಚುಲಿ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೈಟ್ ಬಂದಿದ್ವಿ, ಬಟ್ ನೈಟ್ ಸ್ವಲ್ಪ ಕ್ಲಿಪ್ಸ್ ತೆಗಿಲಿಲ್ಲ ನಾವು. 1980s ಇಲ್ಲಿ ಟೀ ಶಾಪು ಕೇರಳ ಗೊತ್ತಲ್ಲ, ಅಸ್ಥೆಟಿಕ್ ಆಗಿದೆ ಇದೆಲ್ಲ. ಆಂಬಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಂಬಿಯನ್ಸ್, ಫುಲ್ ರೆಟ್ರೋ ಫೀಲ್ ಕೊಡುತ್ತೆ ನಮ್ಗೆ ಇದೆಲ್ಲ. ನೈಟ್ ಬಂದ್ವಿ, ಬಟ್ ನೈಟ್ ಸ್ವಲ್ಪ ನಾವು ಕ್ಲಿಪ್ಸ್ ತಗೊಂಡಿಲ್ಲ ಅಲ್ವಾ. ಇವರು ಟಿಫನ್ ಮಾಡೋಣ ಅಂತ ಬಂದ್ರೆ ಎಷ್ಟು ಆಟಗಳು ಆಡ್ತಾವ್ರೆ ನೋಡಿ ಮಕ್ಳು. ನಮ್ಮ ಟೈಗರು, ನಮ್ಮ ತೀಟೆ ಡಾರ್ಲಿಂಗು. The neon signs light up the night. Electric hearts. ಇದೆಲ್ಲ ಬಂದು ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಗೆಟ್ ಟುಗೆದರ್ ಮಾತಾಡೋದಕ್ಕೆ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ನೆನ್ನೆ ಸುಮಾರು ಹೊತ್ತು ಟೈಮ್ ಇಲ್ಲೂ ಕಳೆದ್ವಿ, ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿದೆ. ಎಲ್ಲ ಇದ್ರಲ್ಲೂ ಈ ರೆಸಾರ್ಟ್ ಅಲ್ಲಿ ಕೊಟ್ಟಿರೋದು ಒಂದೇ ಪ್ರೀಮಿಯಂ ಇಲ್ಲ, ಅದು ಇದು ಮಾತ್ರ ಇದೆ. ಸೊ ಹಂಗಾಗಿ ನಾವ್ ಇದನ್ನೇ ಚೂಸ್ ಮಾಡ್ಕೊಂಡ್ವಿ. ಆಚೆ ಹೋಗ್ಬೇಕಂತೆ. ಪಾಪ ನಮ್ ಪ್ರದೀಪಂಗಂತೂ ಹಿಂಸೆ ಕೊಡ್ತಾನೆ. ಆಟ ಆಟ ಆಟ, ಬರೀ ಆಟನೇ ಇವಂದು ಅಲ್ಲಮ್ಮ. ಅಲ್ಲಿ ಚಿಕ್ಕಪ್ಪಂಗ ಗಾಯ ಮಾಡ್ಬಿಡು, 1 ನಿಮಿಷ ಕೂತ್ಕೊಳ್ಳಲ್ಲ ಅವನು. ಬಿಸಿ. ಇವಾಗ ಡಾಸ್ಲೆ ವಿಲ್ಲಾ ರೆಸಾರ್ಟ್ ಅಲ್ಲಿ ಇದೀವಿ. ಆಕ್ಚುಲಿ ನಿನ್ನೆ ನೈಟೇನೆ ಈ ವಿಲ್ಲಾ ರೆಸಾರ್ಟ್ ಗೆ ನಾವು ಚೆಕ್ ಇನ್ ಆಗಿದ್ವಿ. ಸಮ್ ರೀಸನ್ಸ್ ಇಂದ ನಾನು ಇದನ್ನ ಕ್ಯಾಪ್ಚರ್ ಮಾಡೋದಕ್ಕಾಗ್ಲಿಲ್ಲ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. The neon signs light up the night. Electric hearts in a city so bright. We're chasing dreams through pixel streams, dancing shadows under glowing beams. Let the rhythm take control. Feel the beat ignite. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ದೇ ಕಾರ್ಬಾರು. ನಾನು ನಿಮ್ಮ ಪಚ್ಚು. ಗೈಸ್, ಇವತ್ತು ವೈನಾಡು ಫಸ್ಟ್ ಡೇ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇವಾಗ ನಾವು ನಿಯೋಮಿನ್ ರೂಮ್ಸ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನಿನ್ನೆ ಇಲ್ಲೇ ಮಾಡಿದ್ದು. ಡೇ 2 ನಲ್ಲಿ ಏನಿರುತ್ತೆ ಏನೋ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ, ಅದೇ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಗೈಸ್, ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋ ಪ್ಲೇಸಸ್ಸು ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಎಲ್ಲ ನೋಡ್ತಾ ಇರಿ ಮುಂದೆ. ಫೈನಲ್ ನಾವೀಗ ನಿಯೋಮಿನಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಎಲ್ಲ ಲಗೇಜಸ್ ಪ್ಯಾಕಪ್ ಆಯ್ತು. ಎಲ್ಲ ಜಸ್ಟ್ ಇವಾಗ ಕಾರ್ ಶಿಫ್ಟ್ ಮಾಡ್ತಾ ಇದೀವಿ. ಎಸ್ ಗೈಸ್, ಹೋಗ್ತಾ ಇದೀವಿ ನೋಡಿ. ನಮ್ಮ ಪಮ್ಮಿ ಅಣ್ಣ ಎಷ್ಟು ಎತ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಪ್ರದೀಪನು ಎತ್ಕೊಂಡು ಹೋಗ್ತಾ ಇದ್ದಾನೆ ಪಾಪ. ಗೈಸ್, ಇದು ನಿನ್ನೆ ಆಕ್ಚುಲಿ ಬಂದು ಡಿನ್ನರ್ ಮಾಡ್ಕೊಂಡ್ ಬೇಕಾದಾಗ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ಒಂಚೂರು ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಗ್ಬಿಟ್ಟಿತ್ತು ನೈಟ್ ಅಂತ ಮಾಡಕ್ ಹೋಗಿಲ್ಲ. ಇವತ್ತು ತೋರಿಸ್ತೀನಿ. ಇದು ವಿಂಟೇಜ್ ಕೈಂಡ್, ತುಂಬಾ ಚೆನ್ನಾಗಿದೆ. ನೈಟ್ ಬಂದಿದ್ವಿ, ಬಟ್ ನೈಟ್ ಸ್ವಲ್ಪ ಕ್ಲಿಪ್ಸ್ ತೆಗಿಲಿಲ್ಲ ನಾವು. 1980s ಇಲ್ಲಿ ಟೀ ಶಾಪು ಕೇರಳ ಗೊತ್ತಲ್ಲ, ಟೀನೇ ಫೇಮಸ್ಸು. ಕಟ್ಟಂ ಚಾಯ್, ಲೆಮನ್ ಟೀ ಎಲ್ಲ ಸಿಗುತ್ತೆ ಇಲ್ಲಿ. ಪತ್ತಯ್ಯಮ್ ಅಂತ, ಪತ್ತಯ್ಯಮ್. ಇಲ್ಲೂ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೀಸ್ ಇದೆ ಅನ್ಸುತ್ತೆ. ಇರುತ್ತೆ, ಹೌದು, ಇದ್ದೇ ಇರುತ್ತೆ. ಹೋಗೋಣ, ಆಮೇಲೆ ಒಳಗಡೆ ಹೋಗೋಣ ಅಲ್ವಾ, ಏನಂತೀಯ? ಹೌದಪ್ಪಿ. ಸೊ ಎಲ್ಲ ವಿಂಟೇಜ್ ಶೈಲಿ, ಇಲ್ಲಿ ಎಲ್ಲ ರೆಸಿಪಿಗಳು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ ಗೈಸ್ ಇಂಟೀರಿಯಲ್. ನನ್ಗೆ ಆಕ್ಚುಲಿ ಈ ತರ ವಿಂಟೇಜ್ ಕೈಂಡ್ ತುಂಬಾ ಇಷ್ಟ ಆಗುತ್ತೆ ನನ್ಗೆ. ಹೌದು, ಫುಲ್ ಅಸ್ಥೆಟಿಕ್ ಆಗಿದೆ ಇದೆಲ್ಲ. ಆಂಬಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಂಬಿಯನ್ಸ್, ಫುಲ್ ರೆಟ್ರೋ ಫೀಲ್ ಕೊಡುತ್ತೆ ನಮ್ಗೆ ಇದೆಲ್ಲ. ನೈಟ್ ಬಂದ್ವಿ, ಬಟ್ ನೈಟ್ ಸ್ವಲ್ಪ ನಾವು ಕ್ಲಿಪ್ಸ್ ತಗೊಂಡಿಲ್ಲ ಅಲ್ವಾ. 1980s ಅಲ್ಲಿ ನಾವು ಇವತ್ತು ಮೆನು ಆರ್ಡರ್ ಏನ್ ಮಾಡಿದೀವಿ ಅಂದ್ರೆ ಪರೋಟ ಹಿಡಿದೀವಿ. ಇಲ್ಲಿ ಪರೋಟ ಮಾಡೋದು ತುಂಬಾ ಸಾಫ್ಟ್, ತುಂಬಾ ಚೆನ್ನಾಗಿರುತ್ತೆ. ಪರೋಟ ಹಿಡಿದೀವಿ, ಮತ್ತೆ ನೀರ್ ದೋಸೆ ಹಿಡಿದೀವಿ, ಮತ್ತೆ ಒಂದು 3 ಫಿಶ್ ಕರಿ ಹಿಡಿದೀವಿ. ಎಲ್ಲ ಟೇಸ್ಟ್ ಮಾಡ್ತಾ ಇವಾಗ ಸ್ಟಾರ್ಟೆಡ್. ಫಿನಿಶಿಂಗ್ ಟಚ್ ಅಂತ ಹೇಳ್ತಿದ್ನಲ್ಲ, ಕಟ್ಟಂ ಚಾಯ್. ನಮ್ ದೊಡ್ಡಪ್ಪ ದೊಡ್ಡಮ್ಮಂಗೆ ನಾರ್ಮಲ್ ಟೀ, ನಾನು ಕಟ್ಟಂ ಚಾಯ್. ವೈನಾಡಿಗೆ ಬಂದ್ಮೇಲೆ ಕಟ್ಟಂ ಚಾಯ್ ಕೊಡ್ಲಿಲ್ಲ ಅಂದ್ರೆ ಅದ್ರ ಮಜಾನೇ ಇರಲ್ಲ. ಆಯ್ತು, ಆಮೇಲೆ ಕಟ್ಟಂ ಚಾಯ್ ಕುಡಿತಾ ಇದೀವಿ. ನೋಡೋಣ ಹೆಂಗೆ ಕಟ್ಟಂ ಚಾಯ್ ಅಂತ. ಚೆನ್ನಾಗಿದೆ.
ಪ್ರೆಸೆಂಟ್ ಇವಾಗ ಡಾಸ್ಲೆ ವಿಲ್ಲಾ ರೆಸಾರ್ಟ್ ಅಲ್ಲಿ ಇದೀವಿ. ಆಕ್ಚುಲಿ ನಿನ್ನೆ ನೈಟೇನೆ ಈ ವಿಲ್ಲಾ ರೆಸಾರ್ಟ್ಗೆ ನಾವು ಚೆಕ್ ಇನ್ ಆಗಿದ್ವಿ. ಸಮ್ ರೀಸನ್ಸ್ ಇಂದ ನಾನು ಇದನ್ನ ಕ್ಯಾಪ್ಚರ್ ಮಾಡೋದಕ್ಕಾಗ್ಲಿಲ್ಲ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಚೆಕ್ ಇನ್ ಎಲ್ಲ ಆಗ್ಬಿಟ್ಟಿದ್ವಿ. ನೋಡಿ ಗೈಸ್, ಇದು ವೈನಾಡಲ್ಲಿ ಇರೋದು ಡಾಸ್ಲೆ ವಿಲ್ಲಾ ರೆಸಾರ್ಟ್ ಅಂತ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ಮ ಬ್ರದರು ಯಾವ ತರ ಮಾಡಿದ್ದಾರೆ ಅಂದ್ರೆ, ಈ ಡಾಸ್ಲೆ ವಿಲ್ಲಾ ರೆಸಾರ್ಟ್ ಅಲ್ಲಿ ಅದೇ ಪ್ರೀಮಿಯಂ ವಿಲ್ಲಾ. ಇವಾಗ ನಾವು ಮಾಡಿರೋದು ಅದನ್ನ ಬಿಟ್ರೆ ಅದೊಂದೇ ಅಂತ ಇರೋದು. ಪರ್ ಡೇಗೆ, ಒಂದು ದಿನಕ್ಕೆ ಒಬ್ರಿಗೆ ಅದು ಬುಕ್ ಆಗೋದು. ಸೊ ಅದೇ ಮೇಯ್ನು. ಫುಲ್ಲು ದೊಡ್ಡ 3ಪ್ಲೆಕ್ಸ್. ಅದನ್ನ ಬಿಟ್ರಿನೆಲ್ಲ ಡೂಪ್ಲೆಕ್ಸ್ ಇರೋದು. ನಾವು ಇಡೀ ಫ್ಯಾಮಿಲಿ ಬಂದಿರೋ ಕಾರಣ ಫುಲ್ಲು ಯಾವುದು ದೊಡ್ಡದಾಗಿದೆ ಅದನ್ನೇ ಮಾಡ್ಕೊಂಡಿದ್ವಿ. ಬಟ್ ಬೇರೆ ಇಲ್ಲ, ಅದನ್ನ ಬಿಟ್ರೆ ಅದೊಂದೇ ದೊಡ್ಡದಿರೋದು. ತುಂಬಾ ಚೆನ್ನಾಗಿದೆ. ನಾವು ಸ್ಟೇ ಇನ್ ಆಗಿರೋದು ನೋಡಿ. ಆಲ್ರೆಡಿ ನಮ್ಮ ಅನುಜ, ನಮ್ಮ ಟೈಗರು ಫುಲ್ಲು ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಈಗ ಪೂಲ್ಗೆ ಹೋಗ್ಬೇಕು. ಸೊ ಪೂಲ್ಗೆ ಹೋಗೋದಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ನಮ್ದು i20 ಕಾರ್ ಇಲ್ಲಿ ಪಾರ್ಕ್ ಮಾಡಿದೀವಿ. ವರ್ಣ ನಮ್ಮ ವಿನೋದಣ್ಣ ಏನೋ ಈಚೆ ತಗೊಂಡು ಹೋಗಿದ್ದಾನೆ, ಸದ್ಯದಲ್ಲಿ ಇಲ್ಲ ಅವನು. ಸೊ ಇದು ಇಲ್ಲಿ ನೈಟ್ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೈಟ್ ಇಲ್ಲೇ ಫೈರ್ ಕ್ಯಾಂಪ್ ಹಾಕೋದು ಹೇಳಿದೀವಿ ಆಲ್ರೆಡಿ. ಫೈರ್ ಕ್ಯಾಂಪ್ ನೈಟ್ ಹಾಕ್ಕೊಡ್ತಾರೆ. ಒಂದು 7 ಮೇಲೆ ಇಲ್ಲಿ ಫೈರ್ ಕ್ಯಾಂಪ್ ಹಾಕೋದು. ಇವತ್ತು ಡಾಸಲ್ ವಿಲ್ಲಾ ರೆಸಾರ್ಟಿಗೆ ಬಂದಿದ್ದೀವಿ. ನಮ್ಗೆ ರೂಮ್ ನಂಬರ್ 1 ಸ್ಪ್ರಿಂಗ್ ಫೀಲ್ಡ್ ಅನ್ನೋದು ಸಿಕ್ಕಿದೆ. ಬನ್ನಿ ನಮ್ ರೂಮ್ ಟೂರ್ ನೋಡೋಣ. ಆಕ್ಚುಲಿ ಇದು ವಿಲ್ಲಾ ತರ ಮಾಡ್ಕೊಂಡಿದೀವಿ ನಾವು. ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ವಿಲ್ಲಾ ಮಾಡ್ಕೊಂಡಿದೀವಿ. ಇದು ಎಂಟ್ರೆನ್ಸ್. 3 BHK ಇದ್ದಿದ್ದು. ಟ್ರಿಪ್ಲೆಕ್ಸ್. ಇಲ್ಲಿ ನಮ್ಗೆ ಚಪ್ಪಲಿ ಸ್ಟ್ಯಾಂಡ್ಸು, ಎಕ್ಸ್ಟ್ರಾ ಬೆಡ್ಸು ಏನಾದ್ರೂ ಬೇಕಂದ್ರೆ ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ಇದು ಒಂದು ಹಾಲ್ ತರ ಹಾಲ್ ಇದೆ. ಸೋಫಾಸು. ನಿಮ್ಗೆ ಹಂಗೆ ಲೆಫ್ಟ್ ಸೈಡ್ಗೆ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಒಂದು ಮ್ಯಾಂಗೋ ಸ್ಟೇರ್ಸ್ ಹೋದ್ರೆ ನಮ್ಗೆ ಕಿಚನ್ ಇದೆ. ಲೆಫ್ಟ್ ಸೈಡ್ ಹೋದ್ರೆ ಒಂದು ರೂಮ್ ಇದೆ. ಡಬಲ್ ಬೆಡ್ರೂಮ್ ಇದೆ. ಡ್ರೆಸ್ಸಿಂಗ್ ಟೇಬಲ್, ಕಬೋರ್ಡ್ಸು. ಇಲ್ಲೊಂದು ನೋಡಿ ಬಾಲ್ಕನಿ ಕೊಟ್ಟಿದ್ದಾರೆ ನಮ್ಗೆ. ಒಳ್ಳೆ ವ್ಯೂಸ್ ಅಂತೂ ಸಿಗುತ್ತೆ. ತುಂಬಾ ಸಖತ್ತಾಗಿ ಬಂದಿದೆ. ನೋಡಿ, ಫುಲ್ಲು ಆಕ್ಚುಲಿ ವರಾಂಡ ಇದೆ. ಆ ಕಡೆ ನಾವು ಫೈರ್ ಕ್ಯಾಂಪ್ ಮಾಡ್ಕೋಬಹುದು ನೈಟ್ ಟೈಮು. ಇದು ಫುಲ್ಲು ವ್ಯೂ, ಟಾಪ್ ವ್ಯೂ. ಈವ್ನಿಂಗ್ ಟೈಮ್ ಅಂತೂ ತುಂಬಾ ಸಕ್ಕತ್ತಾಗಿ ಕಾಣಿಸುತ್ತೆ. ಅರ್ಲಿ ಮಾರ್ನಿಂಗ್ ಒಂದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೆಫ್ಟ್ ಸೈಡ್ ನೋಡಿ ನಿಮ್ಗೆ ಮ್ಯಾಂಗೋ ಟ್ರೀಸ್ ಇದೆ. ಇಲ್ಲೂ ಕುತ್ಕೊಂಡು ಆರಾಮಾಗಿ ಎಲ್ಲ ಅರಟೆ ಹೊಡಿಬಹುದು. ಸ್ಟಾರ್ಟ್ ಆಯ್ತಾ ನಿಮ್ದು? ಬನ್ನಿ, ಜಾಯ್ನ್ ಆಗ್ತೀರಾ ನೀವು? ಇವಾಗ ನಾವು ನಿಮ್ ಏನು ಫೇವ್ರೆಟ್ ಸ್ಪಾಟಿಗೆ ಹೋಗ್ತಾ ಇದೀವಿ. ಕಿಚನ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಕಿಚನ್ ತೋರಿಸ್ತೀನಿ ಬನ್ನಿ. ಇದು ನೋಡಿ, ನಾವು ಫುಲ್ ಪಾರ್ಟಿ ಮಾಡೋಣ ಅನ್ಬಿಟ್ಟು ಬಾಂಬ್. ಆಲ್ಮೋಸ್ಟ್ ಒಂದು 3:45 ಇದ್ದೀವಿ. ಹೇಳಿ. ಏನೆಲ್ಲರೂ ಸರಿಗಮ ಪಾಡ್ಕೊಂಡು ಅಂತ್ಯಾಕ್ಷರಿ ಹಾಕೊಂಡು ಬನ್ನಿ ನಮ್ ಜಾಗಕ್ಕೆ ಹೋಗೋಣ. ಕಿಚನ್ ಏರಿಯಾ. ಕಿಚನ್ ಏರಿಯಾ ಅಂದ್ರೆ ಪಮ್ಮೀಸ್ ಏರಿಯಾ. ಅವ್ರಿಗೆ ತುಂಬಾ ಇಷ್ಟ ಕಿಚನ್ ಅಂದ್ರೆ. ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾರೆ. ಟೋಟಲ್ ಒಂದು 3ಪ್ಲೆಕ್ಸ್ ಇಲ್ಲ. ನೋಡಿ, ಇದು ಡೈನಿಂಗ್ ಏರಿಯಾ. ಇಲ್ಲಿ 2 ಡಬಲ್ ಫ್ರಿಡ್ಜಸ್ ಇದೆ. ನಿಮ್ಗೆ ಏನ್ ಬೇಕದು ಸ್ಟೋರ್, ಐಸ್ ಕ್ರೀಮ್ಸು, ಚಾಕ್ಲೇಟ್ಸು ಎಲ್ಲ ಸ್ಟೋರ್ ಮಾಡ್ಬೋದು. ಇದು ಕಿಚನ್ ಇದೆ, ಮಿನಿ ಕಿಚನ್. ನಮ್ಗೆ ಏನ್ ಬೇಕದು ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ನಾವು ಔಟ್ ಸೈಡ್ ಇಂದಾನು ಆರ್ಡರ್ ಮಾಡ್ಬೋದು. ನಮ್ ಚಾಯ್ಸ್ ಆಗಿರುತ್ತೆ. ನಮ್ಗೆ ನಾವೇ ಕುಕ್ ಮಾಡ್ಕೊಂಡು ತಿನ್ನೋದಂತ ಇದ್ರೆ ಆರಾಮಾಗಿ ಕುಕ್, ಅವರು ವೆಸಲ್ಸ್, ನಮ್ಗೆ ಏನೇನ್ ನೆಸೆಸಿಟೀಸ್ ಇದೆ ಎಲ್ಲ ಕೊಡ್ತಾರೆ ಅವ್ರೆ. ಆಮೇಲೆ ಎಲ್ಲರೂ ಸೇರುವಂತ ಜಾಗ ಇದು. ಕುತ್ಕೊಂಡು ಎಲ್ಲಾರು ಹಂಚ್ಕೊಂಡು ತಿನ್ನೋಂತ ಜಾಗ. ಏನೇ ಇದಿದ್ರು ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಇರೋ ಸುಖ ಯಾವ್ದ್ರಲ್ಲೂ ಇಲ್ಲ. ಕೋಟಿ ಕೊಟ್ರು ಬರಲ್ಲ ಒಂದೊತ್ತು ಅನ್ನದ ಮುಂದೆ. ಇದು ನಮ್ಮ ಏರಿಯಾ. ಇದು ನನಗೆ ತುಂಬಾ ಇಷ್ಟ ಆಗುವಂತ ಜಾಗ ಕಿಚನ್. ನನಗೆ ಬೇಜಾರಾದಾಗೆಲ್ಲ ನಾನು ಏನಾದ್ರು ಕುಕ್ ಮಾಡ್ತಾ ಇರ್ತೀನಿ. ಬೇಜಾರಾದಾಗ, ಖುಷಿ ಆದಾಗ, ಫ್ರೀ ಇದ್ದಾಗ
ಅವ್ರು ಆಲ್ಮೋಸ್ಟ್ ತುಂಬಾ ಕಿಚನ್ ಎಲ್ಲ ಸ್ಪೆಂಡ್ ಮಾಡ್ತಾರೆ ಫ್ರೀ ಇದ್ರೆ. ಪಮ್ಮಿ ಅಣ್ಣಗೆ ಕುಕಿಂಗ್ ಮಾಡೋದೇ ಒಂದು ಹಾಬಿ, ಅದೇ ಅವನಿಗೆ ಪ್ಯಾಷನ್. ನೋಡಿ ನೆಕ್ಸ್ಟ್ ಒಂದು ಪಮ್ಮೀಸ್ ಕಿಚನ್ ಅಂತ ನಾವು ವ್ಲಾಗ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾ ಇದೀವಿ ನಾವು ಎಲ್ಲರೂ. ಅವರು ತುಂಬಾ ನಾನ್ ವೆಜ್ ತುಂಬಾ ವೆರೈಟೀಸ್ ಮಾಡ್ತಾರೆ. ನೆಕ್ಸ್ಟ್ ವ್ಲಾಗ್ ಅವರು ಸ್ಟಾರ್ಟ್ ಮಾಡಿದಾಗ ನಾನು ನಿಮ್ಗೆ ಈ ವ್ಲಾಗ್ ಅಲ್ಲಿ ನಾವು ಮೆನ್ಷನ್ ಮಾಡ್ತೀವಿ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ತುಂಬಾ ವೆರೈಟೀಸ್ ಆಫ್ ನಿಮ್ ನಾನ್ ವೆಜ್ ಟ್ರೈ ಮಾಡ್ಬೋದು ಅವ್ರ ವ್ಲಾಗ್ ಅಲ್ಲಿ. ಎರಡು ಇರುತ್ತೆ ಗೈಸ್, ಫುಲ್ಲಿ ಪ್ಯಾಕೇಜ್ ಅಲ್ಲಿ ಸಿಗುತ್ತೆ. ಎಲ್ಲ ರೆಡಿ ಆಗಿದೆ. ಸ್ವಲ್ಪ ನಾನು ಬಿಸಿ ಇರೋದ್ರಿಂದ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅತಿ ಶೀಘ್ರದಲ್ಲಿ ಅದನ್ನು ಬರ್ತದೆ. ಪಮ್ಮೀಸ್ ಕಿಚನ್ ಕಮ್ಮಿಂಗ್ ಸೂನ್ ಗೈಸ್. ಪಮ್ಮೀಸ್ ಕಿಚನ್ ಅಂತ ಯೂಟ್ಯೂಬ್ ವ್ಲಾಗ್ ಇನ್ನೊಂದು ಶುರು ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೌದು, ಹಾಗೆ ನಮ್ದೇ ಕಾರುಬಾರು ಅನ್ನೋ ಚಾನೆಲ್ ನನ್ನು ಫಾಲೋ ಮಾಡಿ. ನಿಮ್ಗೆಲ್ಲಾ ತರ ಇನ್ಫಾರ್ಮೇಶನ್ಗಳು ಸಿಗುತ್ತೆ. ಆಲ್ಮೋಸ್ಟ್ ನಮ್ ಕೈಲಿ ಏನೇನೆಲ್ಲ ಕೊಡಕ್ ಆಗ್ಬೋದು ಅಷ್ಟನ್ನು ಎಲ್ಲ ನಿಮ್ಗೆ ತಲುಪಿಸ್ತೀವಿ. ನಮ್ಮನ್ನ ಫಾಲೋ ಮಾಡಿ ಅಷ್ಟೇ. ಥರ್ಡ್ ಫ್ಲೋರ್ಗೆ ಹೋಗೋಣ. ಹಾಗೆ ಇವಾಗ ನಮ್ಮ ಮಗಳು ನಿಹಾರಿಕಾ ಜಾಯ್ನ್ ಆಗ್ತಾ ಇದ್ದಾಳೆ. ಹಾಗೆ ನನ್ನ ಮಗ ಗಾನವ್, ನಮ್ಮ ತಮ್ಮ ಪ್ರದೀಪನು ಜಾಯ್ನ್ ಆಗ್ತಾ ಇದ್ದಾನೆ. ಬರೀ ಹೋಗೋಣ ಬಾ ಮಗಳು. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ. ಆಮೇಲೆ ಥರ್ಡ್ ಫ್ಲೋರ್ಗೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ವಾಶ್ರೂಮ್ ಕೊಟ್ಟಿದ್ದಾರೆ. ನಾವೇನಾದ್ರೂ ಇಲ್ಲಿ ಕುತ್ಕೊಂಡು ಇದ್ ಮಾಡ್ಬೇಕು ಅಂದ್ರೆ ತಿರ್ಗಾ ಯಾರು ಕೆಳಗಡೆ ಇಳ್ದು ಬರ್ಬೇಕು ಅಂತ ಇಲ್ಲೊಂದು ಕೊಟ್ಟಿದ್ದಾರೆ. ಓಕೆ, ಎಮರ್ಜೆನ್ಸಿ ಯೂಸ್ ಮಾಡೋದಕ್ಕೆ ಓಕೆ. ಇದೆಲ್ಲ ಬಂದು ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಗೆಟ್ ಟುಗೆದರ್ ಮಾತಾಡೋದಕ್ಕೆ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ನೆನ್ನೆ ಸುಮಾರು ಹೊತ್ತು ಟೈಮ್ ಇಲ್ಲೂ ಕಳೆದ್ವಿ. ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿದೆ. ಇಲ್ಲಿ ಒಂದು ಟಿವಿ ಕೊಟ್ಟಿದ್ದಾರೆ, ಸೋಫಾ ಎರಡು 3 ಸೀಟರ್ ಸೋಫಾ ಎರಡು ಅಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲೊಂದು ಉಡ್ದೊಂದು ಕೊಟ್ಟಿದ್ದಾರೆ ಸೋಫಾ. ಆಮೇಲೆ ಏನಾದ್ರು ಹ್ಯಾಂಡ್ ವಾಶ್ ಎಲ್ಲ ಮಾಡ್ಬೇಕು ಅಂದ್ರೆ ಇಲ್ಲೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಏನಾದ್ರು ವೇಸ್ಟೇಜ್ ಎಲ್ಲ ಬೇಕು ಅಂದ್ರೆ ಅದಕ್ಕೂ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಆಮೇಲೆ ಇಲ್ಲಿ ಎಲ್ಲ ನೋಡಿ ವಿಂಡೋಗಳು, ನಿಮ್ಗೆ ಫುಲ್ ವಿಂಡೋಸ್ಗಳು ಕೊಟ್ಟಿದ್ದಾರೆ. ಎಲ್ಲ ವಿಂಡೋನು ಓಪನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬನ್ನಿ ನೆಕ್ಸ್ಟ್ ಟೆರೇಸ್ಗೆ ಹೋಗೋಣ. ಆಮೇಲೆ ನೋಡಿ ಇದು ಬಂದು 4th ಫ್ಲೋರ್. 4th ಫ್ಲೋರ್ಗೆ ಹೋಗೋದಕ್ಕೆ, ಟೆರೇಸ್ಗೆ ಹೋಗೋದಕ್ಕೆ ಇಲ್ಲೂ ಒಂದು ಸಿಟ್ ಔಟ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬಂದು ಕುತ್ಕೊಳ್ಳಿ ಅಂತ ಅಂದ್ ಇಲ್ಲೂ ಸಿಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲಿ ಅವರೇ ಚೇರ್ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲೂ ಒಂದು ಕುತ್ಕೊಂಡ್ಬಿಡೋಣ. ಯಾಕೆ ಈ ಚೇರ್ಗೆ ಬೇಜಾರ್ ಮಾಡೋದು? ನಾನು ನನ್ನ ಮಗಳು ಕುತ್ಕೊಂಡಿದ್ದೀರಿ. ಅಮ್ಮ ಎತ್ತಮ್ಮ, ಸುಡ್ತೈತೆ. ಆಕ್ಚುಲಿ ನೋಡಿ ಇದು ಬಂದು ಟೆರೆಸ್. ಇಲ್ಲಿ ಎಲ್ಲ ವಿಲ್ಲಾದಲ್ಲೂ ಯಾವ ಇದಕ್ಕೂ ಟೆರೆಸ್ ಇಲ್ಲ. ಪರ್ಟಿಕ್ಯುಲರ್ ಆಗಿ ಇದೊಂದೇ ಒಂದಿರೋದು ಪ್ರೀಮಿಯಂ ಇಲ್ಲ. ನಾವು ಈ ಇರೋದ್ರಲ್ಲಿ ಎಲ್ಲಾ ಇದ್ರಲ್ಲೂ ಈ ರೆಸಾರ್ಟ್ ಅಲ್ಲಿ ಕೊಟ್ಟಿರೋದು ಒಂದೇ ಪ್ರೀಮಿಯಂ ಇಲ್ಲ, ಅದು ಇದು ಮಾತ್ರ ಇದೆ. ಸೊ ಹಂಗಾಗಿ ನಾವು ಇದನ್ನೇ ಚೂಸ್ ಮಾಡ್ಕೊಂಡ್ವಿ. ಆ ಕಡೆ ಎಲ್ಲ ಇರೋದೆಲ್ಲ ಏನಿದೆ ಬನ್ನಿ, ನಾರ್ಮಲ್ ಇದೆ ಅವೆಲ್ಲ 2 BHK ಅಷ್ಟೇ. 2 BHK ಇಲ್ಲ, ಅದು ಇಷ್ಟೊಂದು ಲಕ್ಸುರಿಯಸ್, ಇಷ್ಟೊಂದು ಸ್ಪೇಸಿಯಸ್ ಆಗಿಲ್ಲ. ಸೊ ಹಂಗಾಗಿ ಇದೆಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಫ್ಯಾಮಿಲಿ ಬಂದಿರೋದ್ರಿಂದ ನಾವು ಇದನ್ನೇ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲಿಂದ ಮಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ನಾವೆಲ್ಲ ಕುತ್ಕೊಳ್ಳೋದಕ್ಕೆ, ಇಲ್ಲಿ ಫ್ಯಾಮಿಲಿ ಎಲ್ಲ ಕುತ್ಕೊಳ್ಳೋದಕ್ಕೆ ಒಂದು ಸಿಟ್ಔಟ್ ತರ ಟೈಲ್ಸ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಏನಾದ್ರು ಮಾಡ್ಕೋಬೇಕು ಅದು ಇದು ಅಂದ್ರೆ ಗ್ರಿಲ್, ಚಿಕನ್, ಏನಾದ್ರು ಕೆಂಡದಲ್ಲಿ ಏನಾದ್ರು ಸುಟ್ಕೋಬೇಕು ಅಂದ್ರೆ ಇದೊಂಥರ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇಟ್ಕೊಂಡು ನಾವೇನಾದ್ರು ಮಾಡ್ಕೋಬಹುದು. ಬಟ್ ನಾವೇನು ಮಾಡ್ಕೊಂಡಿಲ್ಲ, ಯೂಸ್ ಮಾಡ್ಕೊಂಡಿಲ್ಲ. ಸೊ ಬಟ್ ಇದೆ, ಯಾರನ್ನ ಬಂದು ಮಾಡ್ಕೊಳ್ಳೋರು ಏನಾದ್ರು ಇತ್ತು ಅಂದ್ರೆ ಅದಕ್ಕಿಂತ ಇದನ್ನ ತಗೊಳ್ಳಿ. ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ನಿಮ್ಗೆ ಏನಂದ್ರೆ ಕೊಟ್ಟಿದ್ದ ದುಡ್ಡಿಗೆ ರಿಟರ್ನ್ಸ್ ವರ್ತ್ ಇದೆ. 8 ಮೆಂಬರ್ಸ್ ಅಲೋ ಮಾಡ್ತಾರೆ ಇದಕ್ಕೆ. 8 ಮೆಂಬರ್ಸ್ ಬಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಬಂದಾಗ ಇದು ತಗೊಳ್ಳಿ. ನಾನು ಏನಂದ್ರೆ ಬುಕಿಂಗ್ ಅಲ್ಲಿ ಚೆಕ್ ಮಾಡಿದೆ, ಮೇಕ್ ಮೈ ಟ್ರಿಪ್ ಅಲ್ಲಿ ಚೆಕ್ ಮಾಡಿದೆ, ಅಗೋಡಾದಲ್ಲಿ ಚೆಕ್ ಮಾಡಿದೆ, ಎಲ್ಲಾದ್ರಲ್ಲೂ ಚೆಕ್ ಮಾಡಿದೆ. ಸೊ ಎಲ್ಲಾದ್ರಲ್ಲೂ ಚೆಕ್ ಮಾಡಿದೆ, ಒಂದೊಂದ್ರಲ್ಲಿ ಒಂದೊಂದ್ ತರ ಪ್ರೈಸ್ ಇತ್ತು. ಡಿಪೆಂಡ್ಸ್ ಅಪಾನ್ ಡೇ, ವೀಕೆಂಡ್ ಆ ತರ ಎಲ್ಲ ಬರುತ್ತೆ. ರೇಟ್ ಏನ್ ಫಿಕ್ಸ್ ಅಂತ ಏನಿರಲ್ಲ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಆಮೇಲೆ ಏನಂತ ಅಂದ್ರೆ ನಾನು ಯಾವ್ದ್ರಲ್ಲೂ ಬುಕ್ ಮಾಡ್ಕೊಳಕ್ ಹೋಗ್ಲಿಲ್ಲ ಆನ್ಲೈನ್ ಅಲ್ಲಿ, ಸುಮ್ನೆ ಅವ್ರಿಗೂ ಕಮಿಷನ್ ಹೋಗುತ್ತೆ. ಸೊ ನಾನೇನ್ ಮಾಡಿದೆ, ಡೈರೆಕ್ಟ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡೆ, ಆನ್ಲೈನ್ದು ಇದು ಪ್ರೈಸ್ ಎಲ್ಲ ಚೆಕ್ ಮಾಡಿದ್ದೆ, ಲೀಸ್ಟ್ ಯಾವ್ದಿತ್ತೋ ಅದನ್ನ ನೋಟ್ ಮಾಡಿದ್ದೆ. ಆಮೇಲೆ ಏನ್ ಮಾಡಿದೆ, ಇವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ನನಗೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಯ್ತು. ಅಲ್ಲಿಗೂ ಇಲ್ಲೂ ಮೋರ್ ದೆನ್ ನನಗೆ ಒಂದು ಅರೌಂಡ್ ನನಗೆ 4,500 to 5,000 ವರ್ಗೂ ನನಗೆ ಕಮ್ಮಿ ಸಿಕ್ತು. ಸೊ ಹಂಗಾಗಿ ನಾನು ಏನ್ ಮಾಡಿದೆ, ಡೈರೆಕ್ಟ್ ಆಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡ್ಕೊಂಡೆ. ತಿರ್ಗಾ ನೆಕ್ಸ್ಟ್ ಡೇ ಇವತ್ತೂನು ಸ್ವಲ್ಪ ಏನೋ ಇರೋದ್ರಿಂದ ಇವತ್ತೂ ನಾವು ಇಲ್ಲೇ ಉಳ್ಕೋತಾ ಇದೀವಿ. ಸೊ ಇವತ್ತೂ ಇಲ್ಲೇನೆ ಕಂಟಿನ್ಯೂ ಮಾಡ್ತೀವಿ.
ಚೆನ್ನಾಗಿದೆ. 2 days ಇದೇ ವಿಲಾಸ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಂದೇನಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಇದು ಏನಕ್ಕೆ ಅಂತ ಅಂದ್ರೆ ಕೇಳಿದ್ರೆ ನಮ್ಗೆ ಈ ವ್ಯೂ ಪಾಯಿಂಟ್ ಇನ್ಯಾವ ಇದ್ರಲ್ಲೂ ಇಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ. ಇದೇನಿದೆ ನಮ್ಗೆ ಇದು ಬೇಕು ಅಂತಾನೆ ನಾವ್ ಇದು ಮಾಡಿದ್ದು. ನಾವ್ ಅವ್ರನ್ನ ಕೇಳಿದ್ವಿ ಬೇರೆ ಇದ್ರಲ್ಲೆಲ್ಲ ಯಾವ ತರ ಇದೆ ವ್ಯೂ ಪಾಯಿಂಟ್ಸ್ ಕಾಣುತ್ತಾ ಅಂತ. ಅದ್ರಲ್ಲೆಲ್ಲ 60%, 30%, 50% ಲೈಕ್ ಈ ತರ ಇತ್ತು. ಇನ್ಯಾವ್ದ್ರಲ್ಲೂ ಟೆರೆಸ್ ಇಲ್ಲ, ಬಾಲ್ಕನಿಯಿಂದ ನೋಡ್ಬೋದು 50 to 60% ಅಷ್ಟೇ ಮಾಡ್ಬೋದಿತ್ತು. ಸೊ ಆಮೇಲೆ ನಾನು ಇದ್ರಲ್ಲಿ ನೋಡಿದ್ಮೇಲೆ ಇದ್ ನೋಡಿ, ಝೂಮ್ ಮಾಡು ಖುಷಿ, ಇದ್ ನೋಡಿ ಹೆಂಗಿದೆ ಅಂತ ಅಂದ್ರೆ ನೋಡ್ಬಿಟ್ರೆ ಸೀರಿಯಸ್ಲಿ ಬೆಳಿಗ್ಗೆ ನೀವು ಒಂದು 5 ಗಂಟೆಗೆ ನೀವು ಮಲಗದ್ ರಾತ್ರಿ ಲೇಟ್ ಆದ್ರೂ ಬೆಳಿಗ್ಗೆ ಒಂದು 5-5:30 ಎದ್ದೊಳಿ. ಆ 5:30 ಆ ಫಾಗ್ಗೆ ಇದಕ್ಕೆ ನೋಡೋದಕ್ಕೆ ಹೆಂಗಿರುತ್ತೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಹಂಗಾಗಿ ನಾವು ಇದನ್ನೇ ಮಾಡಿದ್ವಿ. ನಮ್ಗೆ ಫುಲ್ ವ್ಯೂ ಕಾಣಿಸ್ತಾ ಇದೆ ನೋಡಿ, ಪುತ್ತ ಈ ಕಡೆಯಿಂದ ಇದ್ ನೋಡಿದ್ರೆ ಅರೌಂಡ್ 180 ಡಿಗ್ರಿವರೆಗೂ ನಮ್ಗೆ ಫುಲ್ ವ್ಯೂ ಕಾಣುತ್ತೆ. ಸೊ ಹಂಗಾಗಿ ಇದು ಮಾಡ್ಕೊಂಡ್ವಿ ನಾವು. ಆಮೇಲೆ ನಾವು ಬರೋ ರೂಟ್ ನೋಡಿ ಇದಿದೆ, ಆ ಕಡೆಯಿಂದ ಬರ್ತೀವಿ. ಅದ್ ಕಡೆ ಎಲ್ಲ ಕಾಫಿ ಎಸ್ಟೇಟ್ ಇದೆ. ನಾನು ಒಂಚೂರು ಲೇಟ್ ಆಯ್ತು ಬರೋದು. ಸೊ ಎಲ್ರು ಆಡ್ತಾ ಇದಾರೆ ನೋಡಿ, ಚೆನ್ನಾಗಿದೆ ಗೈಸ್ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ದೊಡ್ಡವ್ರಿಗೆ, ಬಟ್ ಚಿಕ್ಕವ್ರನ್ನು ಅಲ್ಲೇ ಆಡಿಸ್ತಾ ಇದಾರೆ. ಕಿಡ್ಸ್ ಅದಕ್ಕೆ ನೋಡಿ ಇಲ್ಲಿದೆ ಆಡೋದಕ್ಕೆ, ಚಿಕ್ಕ ಮಕ್ಳು ಆಡೋದಕ್ಕೆ ಡೀಪ್ ಜಾಸ್ತಿ ಇರೋದಿಲ್ಲ. ಇದೊಂದ್ ಸ್ವಲ್ಪ ಕಿಡ್ಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದ್ ಸ್ವಲ್ಪ ಮಕ್ಳಿಗೆ ಡಕ್ಕು ಮತ್ತೆ ಆರ್ಸ್ ಎಲ್ಲ ತಗೊಂಡು ಆಟ ಆಡ್ತಾ ಇದಾರೆ. ಟೈಗರ್ ಎಟ್ ಕ್ಯಾಪ್ ಹಾಕು ಪಮ್ಮಿಪ್ಪ ಟೈಗರ್ಗೆ. ಅಮ್ಮ ಯಾಕಮ್ಮ ಟೈಗರ್ ಎಟ್ ಕ್ಯಾಪ್ ಬೇಕಮ್ಮ? ಜಂಪ್ ನಾವಿದ್ದಾಗ ಎಗರ್ಬೇಕಂತ ಒಬ್ನೇ ಎಗರ್ತಾರ? ಹೇಳ್ಬಿಟ್ಟು ಎಗರ್ಬೇಕು ಚಿನ್ನಿ, ಎಗರ್ಬಿಡ್ತಾರ. ಕಮಾನ್, ನಾನು ಅದಕ್ಕೆ ಅವನ್ನ ಬಿಡಲ್ಲ, ಒಬ್ಬನೇ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಎಲ್ರು ಆಟ ಆಡ್ತಾ ಇದ್ರೆ ನಿಂತ್ಕೊಂಡ್ ಮೇಲ್ಗಡೆಯಿಂದ ಎಗರ್ಬಿಟ್ಟವನೆ ನಮ್ ಟೈಗರ್. ಆ ಡಾಸ್ಲೆ ವಿಲ್ಲಾ ರೆಸಾರ್ಟ್ ಪ್ರೀಮಿಯಂ ವಿಲ್ಲಾನ ಚೆಕ್ಔಟ್ ಮಾಡಿದ್ವಿ. ಸೊ ಎಲ್ಲ ಲಾಕೆ ಮಾಡಿದ್ವಿ, ಆಕ್ಚುಲಿ ಲಾಕ್ ಮಾಡಿ ಎಲ್ಲ ಈಚೆ ತಂದು ಇಟ್ಕೊಂಡ್ವಿ. ವಿನೋದಣ್ಣ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ತಂದು ಇಟ್ಕೊಂಡು ಖುಷಿಯಾಗಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬಂದಿರ್ತೀವಿ. ಹೋಗ್ಬೇಕು, ಎತ್ಕೊಂಡು ಹೋಗ್ಬೇಕಾದಾಗ್ಲೇನೆ ಇರೋದು. ಹೌದು ನೋಡಿ ಎಷ್ಟಿದೆ ಅಂತ ತೋರ್ಸಲಿ. ಎಲ್ಲ i20 ಕಾರಲ್ಲಿ ಇಕ್ತಾ ಇದೀವಿ. ಇನ್ನೊಂದು ವರ್ಣಾಗ ಆಲ್ರೆಡಿ ಪ್ಯಾಕ್ ಆಗಿ ಅಲ್ಲಿ ಮುಂದೆ ಹಾಕಿದೀವಿ ಆ ಗಾಡಿನ. ಸೊ ಗೈಸ್, ಇಲ್ಲಿಗೆ ವೈನಾಡು ಇಂದ ಡೈರೆಕ್ಟ್ ವಿನೋದಣ್ಣ ಎಲ್ಲಿಗೆ ಹೋಗ್ತಾ ಇದೀವಿ ಈಗ? ವಯನಾಡಿಂದ ಬ್ಯಾಂಗ್ಳೂರ್, ಬ್ಯಾಕ್ ಟು ಬ್ಯಾಂಗ್ಳೂರ್. ನಮ್ಮ ಊರು ನಮ್ಮ ಸೂರು ಅಷ್ಟೇ. ನಮ್ಮ ತಾಯಿ ಮನೆಗೆ ಹೋಗ್ತಾ ಇದೀವಿ. ಎಲ್ಲೇ ಹೋದ್ರು ಎಷ್ಟ್ ದಿನ ಇದ್ರು ಕೊನೆಗೆ ನಮ್ಮೂರಿಗೆ ನಾವು ಹೋಗ್ಲೇಬೇಕು, ನಮ್ಮ ಸೂರಿಗೆ ನಾವು, ನಮ್ಮ ಗೂಡಿಗೆ ನಾವು ಸೇರ್ಕೊಂಡ್ಲೇಬೇಕು. ಏನಂತೀಯ? ಕರೆಕ್ಟ್. ಎಸ್, ಅಂದ್ರೆ ಎಲ್ಲ ಎಂಜಾಯ್ ಆಯ್ತು, ಫ್ಯಾಮಿಲಿ ಜೊತೆ ಬಂದಿದ್ದು. ಅಪ್ಪ ಹೆಂಗ ಅನ್ನಿಸ್ತಪ್ಪ ಓವರ್ ಆಲ್ ಟ್ರಿಪ್? ಫ್ಯಾಮಿಲಿ ಎಲ್ಲಾರು ಬಂದಿದ್ದು ನಿಮ್ಗೆ? ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು, ಬಹಳ ಸೂಪರ್ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು. ಪಮ್ಮಿ ನಿನ್ಗೆ ನಾವ್ ಯಾವಾಗ ಬಂದ್ರು ನನ್ಗಂತೂ ಎಲ್ರು ಸೇರ್ ಅರಿಸ್ತಾರೆ ಪಾಪ ಅಂತ ಅವನು ನಮ್ಮ ಅಣ್ಣಂಗೆ. ಎಲ್ಲಾನು ನಮ್ ಪಮ್ಮಿ ಅಣ್ಣನೇ ಪ್ರತಿಯೊಂದು A to Z ಮ್ಯಾನೇಜ್ ಮಾಡೋದು, ಮೇಂಟೈನ್ ಮಾಡೋದು. ಸೊ ಹಂಗಾಗಿ ಅವನ್ಗೆ ಕಷ್ಟ ಏನೇ ಮಾಡಿದ್ರು ಪಾಪ, ಲಿಟ್ರಲಿ ಎಲ್ಲಾರ್ಗು ಕಂಪೇರ್ ಮಾಡಿದೆ. ಗೈಸ್, ಲೆಟ್ಸ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಪ್ರದೀಪ, ನೀನು ಕೊನೆಯದಾಗಿ ಹೇಳ್ಬಿಡಪ್ಪೆ. ಏನ್ ಹೇಳ್ತೀಯಾ? ಬಾಯ್, ಸೈನಿಂಗ್ ಆಫ್ ಫ್ರಮ್ ದ ವೈನಾಡ್. ಲಾಗೌಟ್ ಮಾಡ್ತಾ ಇದೀವಿ. ವೈನಾಡ್, ಕೇರಳ ಲಾಗೌಟ್. ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ಲೈಟ್ ಆಗಿ ಬೇಜಾರಿದೆ. ಬಟ್ ಆದ್ರೂ ನಮ್ಮೂರ್ಗೆ ಹೋಗೋದೇ ಒಂಥರ ಖುಷಿ ಬಿಡಪ್ಪ. ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗೋಣ. ಹೌದು.
ವೆದರ್ ಏನೋ ನಮ್ಗೆ ಇಷ್ಟು ದಿನ ಇದ್ದಿದ್ದಕ್ಕೆ ಏನು ಅಷ್ಟು ಬ್ಯಾಡ್ ಫೀಲ್ ಅಂತ ಏನು ಅನ್ನಿಸ್ಲಿಲ್ಲ. ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಿನ್ನ ಸಂದೇಶವ ನಮಗೆ ಹೇಳಿದೆ. ಆ ಮೂಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಿನ್ನ ಸಂದೇಶವ ನನಗೆ ಹೇಳಿದೆ. ಮತ್ತೆ ಏನ್ ಸಮಾಚಾರ? ಏನಿಲ್ಲಪ್ಪ, ಎಲ್ಲ ಟ್ರಿಪ್ ಇಲ್ಲಿ ಎಂಡ್ ಆಯ್ತು. ಈಗ ಲಗೇಜ್ ತಗೊಂಡ್ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಬಿಟ್ಟು ಇಟ್ಬಿಟ್ಟು ದಬಾಕೊಂಡ್ರೆ ಸಾಕು. ಇದಕ್ ನೀನೇ ಎಂಡ್ ಕೊಟ್ಬಿಡು. ಇಲ್ಲಿ ಮುಗಿತಾ ಇದೆ. ಈ ವ್ಲಾಗು ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದ್ರೆ ಗೈಸ್ ದಯವಿಟ್ಟು ಲೈಕು, ಶೇರು, ಕಮೆಂಟ್ಸು ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಆಗಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದ್ರ ಕಂಪ್ಲೀಟ್ ವ್ಲಾಗ್ ಬೇಕಂದ್ರೆ ನಿಮ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಮ್ದೇ ಕಾರ್ಬಾರ್ ಚಾನಲಲ್ಲಿ ಬಂದು ನೋಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಥ್ಯಾಂಕ್ ಯು ಅಂಡ್ ಬಾಯ್.